ಇವಾಗ ನಿಹಾರಿಕನ್ ಮಾತೆ ವೇದ, ನಿಹಾರಿಕನ್ ಮಾತೆ ಶಾಸನ. ಹೊರಗಡೆಯಿಂದ ಬಂದಿರೋರು ಬಂಧುಗಳೇ ಆಗಿರ್ಬೋದು, ಅತಿಥಿಗಳೇ ಆಗಿರ್ಬೋದು. ನಿಹಾರಿಕಾ ಇರಿ ಅಂದರೆ ಇರಬೇಕು, ಹೋಗಿ ಅಂದರೆ ಹೋಗಬೇಕು. ಅಕ್ಕ ಅಕ್ಕ ನಿಂತ್ಕೋ ಅಕ್ಕ. ನಿಹಾರಿಕಾ ಹೋಗು ಅಂತ ಹೇಳಿಲ್ವಲ್ಲ ಸುಜಾತ. ಇದಲ್ವಾ ಜೋಕ್ ಅಂದ್ರೆ. ಹೀಗೆ ಮಾತಾಡಿದ್ರೆ ನಾನು ಇರೋದಿಲ್ಲ ಅವನಿ. ಯಾರಿಗೆ ಯಾವ ಥರ ಉತ್ತರ ಕೊಡಬೇಕು ಅಂತ ನನಗೆ ಗೊತ್ತಲ್ವಾ ಅಕ್ಕ. ಬಾ ಅಕ್ಕ, ಬಾ ಕೂತ್ಕೋ, ಬಾ ಕೂತ್ಕೋ ಸೌಮ್ಯ. ಇನ್ಯಾಕೆ ಲೇಟ್ ಮಾಡ್ತಿದ್ಯಾ? ಹೋಗು, ಉಪಚಾರ ಮಾಡು. ಬಡವರ ಮನೆ ಅಕ್ಕ ಚೀಲ ತಗೊಂಡ್ ಬಂದ್ರೆ ಅಡ್ಗೆ ಮನೇಲಿರೋ ಸಾಮಾನೆಲ್ಲ ತುಂಬಿ ಕಳಿಸಿದ್ಲಂತೆ. ಸಾಕು, ನಿಲ್ಲಿಸ್ತೀರಾ? ನಿಮಗ್ ಸಂಬಂಧಪಟ್ಟಿರೋ ವ್ಯಕ್ತಿಗಳು ಬಂದಾಗ ನಾನು ನಿಮ್ ಹಾಗೆ ಸಂಸ್ಕಾರ ಇಲ್ದಿರೋ ಮಾತಾಡ್ತೀನಾ? ನಿಮ್ಗೋಸ್ಕರ ಬಂದಿರೋ ವ್ಯಕ್ತಿಗಳನ್ನ ಹೀಗೆ ಅವಮಾನ ಮಾಡಿ ಕಳಿಸ್ತಾ ಇದ್ದೀನಾ? ನಿಮ್ ಕಡೆಯವರು ಉಪಚಾರ ಮಾಡಿಸ್ಕೊಳ್ದೇನೆ ಹೊರಟೋಗ್ತಾ ಇದ್ದಾರಾ? ನಾನು ಮಾತಾಡಿದ್ರೆ ತುಂಬಾ ವಿಷಯಗಳನ್ನ ಮಾತಾಡ್ಬೋದು. ದಯವಿಟ್ಟು ನೀವೆಲ್ಲರೂ ನಿಮ್ಮ ಮಿತಿನಲ್ಲೇ ಇರಿ. ನಮ್ಮ ಅಕ್ಕ ಈ ಮನೆ ಸೋದರ ಸೊಸೆ, ನಾನು ಈ ಮನೆ ಸೊಸೆ. ನಮಗೂ ಕೂಡ ಹಕ್ಕು ಇರತ್ತೆ. ಜಾಸ್ತಿ ಮಾತಾಡಬೇಡಿ. ಮಾತಾಡಬೇಕು ಅನ್ಸಿದ್ರೆ 4 ಒಳ್ಳೆ ಮಾತಾಡಿ, ಇಲ್ಲ ಅಂದ್ರೆ ನಿಮ್ ಮೀಟಿಂಗ್ನ ಬೇರೆ ಕಡೆ ಇಟ್ಕೊಳ್ಳಿ. ವಾತಾವರಣ ನೋಡ್ತಿದ್ರೆ ಹೊರಗಡೆಯಿಂದ ಅತ್ತೆ ಮಾವ ಬರೋದ್ರೊಳಗೆ ಯಾವುದೋ ಬಾಂಬ್ ಬ್ಲಾಸ್ಟ್ ಆಗೋ ಹಾಗೆ ಅನ್ನಿಸ್ತಿದೆ. ಯಾಕೆ ಬೇಕು ಈ ಜಗಳ? ನಾವು ಹೋಗೋಣ ನಡೀರಿ. ಅಕ್ಕ, ನೀನ್ ಅವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡ. ಒಟ್ನಲ್ಲಿ ಈ ಮನೇಲಿ 2ನೇ ಸೊಸೆ ಹವ ತುಂಬಾನೇ ನಡೀತಿದೆ ಅಂತಾಯ್ತು. ಎಷ್ಟು ದಿನ ಬಿಡು. ಸರಿ, ನಾನು ಹೋಗಿ ಕಾಫಿ ತಗೊಂಡು ಬರ್ತೀನಿ. ಸೌಮ್ಯ, ಹಾಲು ಕುಡಿತೀಯಾ? ಬೇಡ ಚಿಕ್ಕಮ್ಮ. ಸರಿ, ನನ್ನ ರೂಮಲ್ಲಿ ಚಾಕ್ಲೇಟ್ಸ್ ಇದೆ, ಹೋಗಿ ತಗೊಂಬಾ. ಹೋಗು. ಸರಿ ಚಿಕ್ಕಮ್ಮ. ಹೋಗು, ಬರ್ತೀನಕ್ಕ. ಚೆನ್ನಾಗಿದ್ದೀರಾ ಅದಕ್ಕೆ? ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು. ವೇದವತಿ ಮನೆ ಸೊಸೆ ನಾನು. ನನ್ನ ರೇಂಜ್ಗೆ ಇಷ್ಟಾದರೂ ಕಾಸ್ಟ್ಲಿ ಕಾಸ್ಮೆಟಿಕ್ಸ್ನ ಮೇಂಟೈನ್ ಮಾಡಲಿಲ್ಲ ಅಂದರೆ ನನಗೆ ವ್ಯಾಲ್ಯೂನೇ ಇರಲ್ಲ. ಈ ಸಲ ದುಬೈಯಿಂದ ಇನ್ನೊಂದಷ್ಟು ಕಾಸ್ಟ್ಲಿ ಐಟಮ್ಸ್ನ ತರಿಸ್ಕೋಬೇಕು. ಚಿಕ್ಕಮ್ಮನ ರೂಮ್ ಯಾವ ಕಡೆ ಇರುತ್ತೆ? ಹಲೋ ಪ್ರಿಯಾ, ನಾನು ಇವಾಗ ಹೊರಡ್ತಾ ಇದ್ದೀನಿ ಕಣೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಸೇರಿದ್ದಾರಾ? ಏನು ಹೇಳ್ತಿದ್ಯಾ? ಹಲೋ, ನಂಗೇನು ಕೇಳಿಸ್ತಾ ಇಲ್ಲ. 1 ನಿಮಿಷ ಇರು, ಬಾಲ್ಕನಿಗೆ ಹೋಗಿ ಮಾತಾಡ್ತೀನಿ. ಈ ರೂಮೇ ಇರುತ್ತೆ. ಹೇಳು. ರೂಮಲ್ಲೇ ಇರುತ್ತೆ ಅಂತ ಅಂದ್ರು. ಎಲ್ಲಿರುತ್ತೆ? ಅಲ್ಲಿರ್ಬೇಕೇನೋ.
ಪ್ರಿಯಾ ನಾನು ಮತ್ತೆ ಕಾಲ್ ಮಾಡ್ತೀನಿ ಇರು. ಏಯ್ ಯಾಕೆ ಬಂದ್ಯಾ ನನ್ನ ರೂಮ್ಗೆ? ಯಾಕೆ ಹೊಡೆದಾಕ್ತಾ ಅದನ್ನ? ಇದಕ್ ಬೆಲೆ ಎಷ್ಟು ಅಂತ ಗೊತ್ತಾ? ನಿಮ್ಮಮ್ಮ ತಿಂಗಳಿಗೆ 10 ಮನೇಲಿ ಕೆಲಸ ಮಾಡಿದ್ರು ಕೂಡ ಆ ಸಂಬಳ ಈ ಪರ್ಫ್ಯೂಮ್ ಬಾಟಲ್ ಕಾಸ್ಟ್ಗೆ ಸಮ ಆಗಲ್ಲ. ಯಾಕೆ ಹೊಡೆದಾಕ್ದೆ? ಚಿಕ್ಕಮ್ಮನ ರೂಮಲ್ಲಿ ಚಾಕ್ಲೇಟ್ಸ್ ಇದೆ ತಗೋ ಅಂತ ಅಂದ್ರು. ಅಲ್ಲಿಂದ ಬರ್ತಾ ಇದ್ರೆ ಕೈ ತಾಗಿ ಬಿದ್ದೋಯ್ತು. ನೀನು ನಿಮ್ಮಮ್ಮ ನಿಮ್ಮಪ್ಪ ಏನೋ ಒಂದು ಕಾರಣ ಹೇಳ್ತೀರಾ ಬಿಡು. ನಾನು ಹೇಳಿ ನಿಜಾನೇ. ನಿಜ ಅಲ್ಲ. ನಿಜ ಏನು ಅಂತ ನಾನು ಹೇಳ? ನನ್ನ ರೂಮ್ ಒಳಗಡೆ ನೀನ್ ಯಾಕೆ ಬಂದಿದ್ಯಾ ಅಂತ ಹೇಳ? ನೀನು ಕಳ್ತನ ಮಾಡೋದಕ್ಕೆ ಬಂದಿದ್ಯಾ? ಇಲ್ಲ ಆಂಟಿ, ನಾನು ಆ ಥರ ಕೆಲಸ ಮಾಡಿಲ್ಲ. ನೀನು ಅದಕ್ಕೆ ಬಂದಿದ್ಯಾ? ಬೆಲೆ ಬಾಳೋ ವಸ್ತು ಏನಾದ್ರೂ ಇದ್ರೆ ಕಳ್ತನ ಮಾಡ್ಬೇಕು ಅಂತ ಬಂದಿದ್ಯಾ? ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಆಂಟಿ. ನೀನು ನಿಮ್ಮಮ್ಮನಿಗಿಂತ ಬುದ್ಧಿವಂತೆ ಬಿಡು. ಎಲ್ಲರ ಮೇಲೂ ಆಣೆ ಮಾಡ್ಬಿಡ್ತೀಯ. ಇನ್ನೊಂದ್ಸಲ ನನ್ನ ರೂಮಲ್ಲಿ ಕಾಣಿಸ್ಕೊಂಡೆ ಅಂದ್ರೆ ಬಾರಿಸ್ಬಿಡ್ತೀನಿ ನಿಂಗೆ. ಹೋಗೆ ಹೊರಗಡೆ. ಬದುಕು ಬದಲಾಗ್ತಾ ಇಲ್ಲ ಅಂತ ತಂದೆ ಮಗಳು ಇಬ್ರು ಸೇರಿ ಕಳ್ತನ ಮಾಡೋದಕ್ಕೆ ಇಳ್ದಿದ್ದೀರಾ ಅಂತಾಯ್ತು. ಹೋಗೆ ಹೊರಗೆ. ದರಿದ್ರದವರು ತುಂಬಾ ಇಷ್ಟಪಟ್ಟು ಜಾಸ್ತಿ ದುಡ್ಡು ಕೊಟ್ಟು ತಗೊಂಡಿದ್ದ ಪರ್ಫ್ಯೂಮ್ ಬಾಟಲ್ನೇ ಒಡೆದು ಹಾಕ್ಬಿಟ್ಲು. ಛೇ, ಇಂಥವ್ರನ್ನ ಮನೆಯೊಳಗೂ ಬರಕ್ ಬಿಡಬಾರ್ದು. ಅಯ್ಯೋ, ಏನಾಯ್ತು ಸೌಮ್ಯ? ಯಾಕೆ ಅಳ್ತಿದ್ಯಾ? ಚಾಕ್ಲೇಟ್ ತಗೋತೀನಿ ಅಂತ ಹೇಳಿ ಅಳ್ತಾ ಬರ್ತಿದ್ಯಲ್ಲ, ಯಾಕೆ? ಏನಾಯ್ತು ಪುಟ್ಟ? ಯಾರಾದ್ರೂ ಏನಾದ್ರು ಅಂದ್ರ? ಅಮ್ಮ, ನಾವು ಮನೆಗೆ ಹೋಗೋಣ ನಡಿ. ಸೌಮ್ಯ, ಏನ್ ನಡೀತು ಅಂತ ಹೇಳ್ದೇನೆ ಯಾಕೆ ಹೋಗೋಣ ಅಂತಿದ್ಯಾ? ನೀನೇನು ಭಯ ಪಡ್ಬೇಡ, ಹೇಳು ಪುಟ್ಟ. ಚಿಕ್ಕಮ್ಮನ ರೂಮ್ ಅನ್ಕೊಂಡು ನಿಹಾರಿಕಾ ಆಂಟಿ ರೂಮ್ಗೆ ಹೋಗಿ ಚಾಕ್ಲೇಟ್ಸ್ಗೋಸ್ಕರ ಹುಡುಕ್ಬೇಕಾದ್ರೆ ನನ್ನ ರೂಮ್ ಒಳಗಡೆ ನೀನ್ ಯಾಕೆ ಬಂದಿದ್ಯಾ ಅಂತ ಹೇಳ? ನೀನು ಕಳ್ತನ ಮಾಡೋದಕ್ಕೆ ಬಂದಿದ್ಯಾ? ನೀನು ಅದಕ್ಕೆ ಬಂದಿದ್ಯಾ? ಬೆಲೆ ಬಾಳೋ ವಸ್ತು ಏನಾದ್ರೂ ಇದ್ರೆ ಕಳ್ತನ ಮಾಡ್ಬೇಕು ಅಂತ ಬಂದಿದ್ಯಾ? ಹೋಗೆ ಹೊರಗಡೆ. ಏಯ್ ನಿಹಾರಿಕಾ, ಹೊರಗಡೆ ಬಾ, ಬೇಗ ಬಾ. ಏನಾಯ್ತು? ಯಾಕೆ ಕಿರ್ಚಾಡ್ತಿದ್ಯಾ? ಕಿರ್ಚೋದು ಸಿಡಿಲಿನ ಹಾಗೆ ಗರ್ಜಿಸ್ತಿದೆ ಅಂದ್ರೆ ಏನೋ ಶುರುವಾಗಿದೆ ಅಂತಾನೆ ಅರ್ಥ. ಸೌಮ್ಯ ಅಳು, ಸುಜಾತ ಅವರು ಕಿರ್ಚ್ತಿರೋದು, ನಿಹಾರಿಕಾ ಮೇಲೆ ಯಾವುದೋ ದೊಡ್ಡ ಯುದ್ಧನೇ ನಡೆದಿರೋ ಹಾಗಿದೆ. ನನ್ ಗಂಡ ಹೇಳ್ದಂಗೆ ಹೊರಗಡೆ ಹೋಗೋ ಅಷ್ಟರಲ್ಲಿ ಜಗಳ ಮಾಡ್ಕೊಂಡೇ ಹೋಗ್ತೀಯಾ ಅಂತಾಯ್ತು. ನಿಹಾರಿಕಾ ಬಂದ್ಮೇಲೆ ಎಲ್ಲ ವಿಷಯನೂ ಗೊತ್ತಾಗತ್ತೆ. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರಿ ಅಕ್ಕ. ಏನ್ ನಡೀತು ನಿಹಾ? ಆ ಸುಜಾತ ಯಾಕೆ ಕಿರಿಸ್ತಾ ಇದ್ದಾಳೆ? ಅವಳ ಮಗಳ ಬಗ್ಗೆನೇ ಆಗಿರತ್ತೆ. ಇವತ್ತು ಅವಳು ನಾನು ಗೊತ್ತಾಗತ್ತೆ. ಬಾ ಹೋಗೋಣ. ನೀನು ನಿಹಾರಿಕನ ಏಕವಚನದಲ್ಲಿ ಕರೆದ್ರೆ ಅದು ನಮ್ಮ ಅಮ್ಮನ ಕರೆದ ಹಾಗೆ. ನೀನು ನಿಹಾರಿಕಳಿಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ಅದು ನಮ್ಮ ಅಮ್ಮನಿಗೆ ಗೌರವ ಕೊಡದೇ ಇರೋ ಹಾಗೆ. ನೋಡು, ನಿನ್ ಹೆಂಡತಿ ನಿನಗೆ ಹೆಚ್ಚಿರ್ಬೋದು, ನನಗಲ್ಲ.
ಗೌರವ ಮರ್ಯಾದೆ ಜಗಳನ ಸ್ವಲ್ಪ ಹೊತ್ತು ಪಕ್ಕಕ್ಕಿಡಿ. ಅಷ್ಟಕ್ಕೂ ಏನ್ ನಡೀತು ಹೇಳಿ. ನನ್ನ ಮಗಳನ್ನ ಯಾಕೆ ತಳ್ದೆ? ನನ್ನ ಮಗಳನ್ನ ಕಳ್ಳೆ ಅಂತ ಯಾಕಂದೆ? ಕಳ್ತನ ಮಾಡೋದಕ್ಕೆ ಬಂದಿರೋದಕ್ಕೆ ನಾನು ಆ ಥರ ಹೇಳಿದ್ದು ತಪ್ಪೇನಿದೆ? ಚಾಕ್ಲೇಟ್ಗೋಸ್ಕರ ಬಂದಿದ್ದೆ ಅಂತ ಮಿಸ್ ಆಗಿ ಹಾಗೆ ನಡೀತು ಅಂತ ಹೇಳಿದ್ಲಂತೆ ಅಲ್ವಾ? ಕೇಳಿಸ್ಕೊಳ್ಳೋರಿದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಎಷ್ಟು ಬೇಕಾದ್ರೂ ಹೇಳ್ತಾರೆ. ಆಫ್ಟರ್ ಆಲ್ ಒಂದು ಪರ್ಫ್ಯೂಮ್ ಬಾಟಲ್ ಒಡೆದು ಹೋಗಿದ್ದಕ್ಕೆ ಚಿಕ್ಕ ಮಗುಗೆ ಹಾಗೆಲ್ಲ ಹೇಳ್ತೀಯಾ? ಅದು ಪದ್ಧತಿನಾ? ನನ್ನ ರೂಮಿಗೆ ಬಂದು ನನ್ನ ವಸ್ತುಗಳನ್ನ ಹಾಳು ಮಾಡಿದ್ರೆ ಏನ್ ಬೇಕಾದ್ರೂ ಹೇಳೋ ಅಧಿಕಾರ ನನಗಿದೆ. ಚಾಕ್ಲೇಟ್ಗೋಸ್ಕರ ಬಂದಿದ್ಲು, ಬಿಸ್ಕೆಟ್ಗೋಸ್ಕರ ಬಂದಿದ್ಲು ಅಂತ ನೀವು ಹೇಳ್ತಿದ್ದೀರಾ. ಖಂಡಿತವಾಗ್ಲೂ ಕಳ್ತನ ಮಾಡಕ್ಕೋಸ್ಕರನೇ ಬಂದ್ಲು ಅಂತ ನಾನು ಹೇಳ್ತಿದ್ದೀನಿ. ಮಗಳಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದೆಯಾ? ನಿಹಾರಿಕಾ, ಮರ್ಯಾದೆ ಕೊಟ್ಟು ಮಾತಾಡೋ. ನಾನು ನಿಹಾರಿಕಳಿಗೆ ಮರ್ಯಾದೆ ಕೊಡದೇ ಇರೋರಿಗೆ ನಾನು ನಿಹಾರಿಕಾ ಯಾಕೋ ಮರ್ಯಾದೆ ಕೊಡಬೇಕು? ಅಣ್ಣ, ಒಳ್ಳೇದಕ್ಕೆ ಸಪೋರ್ಟ್ ಮಾಡು, ಪರವಾಗಿಲ್ಲ. ಇಂಥ ವಿಷಯಗಳಿಗೆಲ್ಲ ಸಪೋರ್ಟ್ ಮಾಡಬೇಡ. ಅಂದ್ರೆ ಏನ್ ನಿನ್ನ ಉದ್ದೇಶ? ಏನ್ ನಿನ್ನ ಉದ್ದೇಶ? ನಿನ್ನ ಹೆಂಡತಿ ಮಾಡೋ ಕೆಲಸಗಳು ಒಳ್ಳೇದು ಕೆಟ್ಟದು ಅನ್ನೋ ವ್ಯತ್ಯಾಸ ಇಲ್ದೇನೆ ಇದೆ ಅಂತ ಅರ್ಥ. ಅಷ್ಟೇ ಅಲ್ವಾ ಮತ್ತೆ ಶ್ರೀಕರ್ಗೆ ಅವನಿ ಮಾಡೋ ಕೆಲ್ಸಗಳೇ ಒಳ್ಳೆ ಕೆಲ್ಸಗಳ ಹಾಗೆ ಕಾಣಿಸುತ್ತೆ. ಅದು ಮೊದ್ಲಿಂದಾನು ಇರೋದೇ ಅಲ್ವಾ? ಅಯ್ಯೋ, ಮೊದ್ಲು ಇವ್ರ ಜಗಳ ಮುಗಿಲೀರಿ. ಜಗಳ ಯಾಕೆ ಅಂತ ಬಿಡ್ತಿದ್ದೀನಿ. ನೀನಂದು ಮಾತನ್ನ ನಮ್ ಬೀದಿಲಿ ಯಾರಾದ್ರೂ ಅಂದಿದ್ರೆ ಮಾತ್ರ ರೋಡ್ ಎಳ್ಕೊಂಡ್ ಬಂದು ಚಪ್ಪಲಿಲ್ ಹೊಡಿತಿದ್ದೆ. ಹೇಳ್ತೀನಿ, 1 ಸಲ ಅಲ್ಲ 100 ಸಲ ಹೇಳ್ತೀನಿ. ನಿನ್ ಮಗಳು ನನ್ನ ರೂಮ್ಗೆ ಕಳ್ತನ ಮಾಡೋದಕ್ಕೋಸ್ಕರನೇ ಬಂದಿದ್ಲು. ನಿನ್ ಗಂಡ ಕೂಡ ಒಬ್ಬ ಕಳ್ಳ ಅಂತ 1,00,000 ಸಲ ಹೇಳ್ತೀನಿ. ಟೋಟಲ್ ಆಗಿ ನಿನ್ ಫ್ಯಾಮಿಲಿನೇ ಕಳ್ಳರ ಫ್ಯಾಮಿಲಿ. ನಿನ್ ಗಂಡನ್ ಬುದ್ಧಿ ಯಾರಿಗ್ ಗೊತ್ತಿಲ್ಲ ಹೇಳು? ಅದಕ್ಕೆ ನಿನ್ ಗಂಡನ್ ಬುದ್ಧಿನೇ ನಿನ್ ಮಗಳಿಗೂ ಬಂದಿದೆ. ಮಗಳು ದೊಡ್ಡೋಳಾದ್ಮೇಲೆ ಎಲ್ಲರೂ ಸೇರಿ ಇಲ್ಲಿ ಕಳ್ಳತನ ಕಲಿಸಲಾಗತ್ತೆ ಅಂತ ದೊಡ್ಡದಾಗಿ ಬೋರ್ಡ್ ಹಾಕೊಳ್ಳಿ. ನೋ, ನನಗೆ ಹೊಡಿತೀಯಾ? ಜಾಸ್ತಿ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ನನ್ನ ಹೆಂಡತಿ ಮೇಲೆ ಕೈ ಮಾಡೋ ಅಧಿಕಾರ ಯಾರೇ ಕೊಟ್ಟಿದ್ದು ನಿನಗೆ? ಮರ್ಯಾದೆಯಿಂದ ಹೊರಗೆ ಹೋಗು. ನಮ್ಮ ಅಕ್ಕನ್ನ ಹೊರಗಡೆ ಹೋಗು ಅನ್ನೋ ಅಧಿಕಾರ ನಿನಗಿಲ್ಲ ಬಾಬಾ. ಯಾಕಿಲ್ಲ? ನಾನು ಮನ್ಸು ಮಾಡಿದ್ರೆ ನಿನ್ನ ಕೂಡ ಹೊರಗಡೆ ಹಾಕ್ತೀನಿ. ಹೇಗ್ ಹಾಕ್ತೀಯೋ ಹಾಕು, ನಾನು ನೋಡ್ತೀನಿ. ಏನೋ ಜಾಸ್ತಿ ಮಾತಾಡ್ತಾ ಇದೀಯಾ? ಜಾಸ್ತಿ ಮಾತಾಡ್ತಿರೋದು ನೀನು. ನನಗೆ ಅಂತ್ಯ ನೀನು? ನಿನಗೆ ಅಂತೀನಿ. ಮೊದಲು ಕಂಟ್ರೋಲ್ ಮಾಡ್ಕೋ. ನೀನ್ ಫಸ್ಟ್ ಕಂಟ್ರೋಲ್ ಅಲ್ಲಿ ಇದೆಯಾ ಇಲ್ವಾ ನಿನಗೆ? ನಿನ್ನ ನೋಡ್ಕೋ. ಇಟ್ಕೊಳ್ರೋ. ಏನಾಯ್ತು ನಿಮ್ಗೆ? ಏನಾಯ್ತು? ಯಾಕೆ ಹೀಗೆ ಜಗಳ ಆಡ್ತಾ ಇದ್ದೀರಾ? ಇಂಥ ಪರಿಸ್ಥಿತಿನ ನಾವು ಬದುಕಿರೋರ್ಗು ನೋಡ್ತೀವಿ ಅನ್ಕೊಂಡಿರ್ಲಿಲ್ಲ. ನಿಹಾರಿಕಂಗೆ ಯಾಕೆ ಹೊಡೆದೆ ಸುಜಾತ? ಇದಕ್ ಮುಂಚೆ ಅವನಿ ನನ್ನ ಮೇಲೆ ಕೈ ಮಾಡಿದ್ಲು, ಇವಾಗ ಸುಜಾತ ಕೈ ಮಾಡಿದ್ಲು. ನೀವು ಮೃದುವಾಗಿರೋದಕ್ಕೆ ಹೀಗೆ ವರ್ತಿಸ್ತಿದ್ದಾರೆ ಇವರಿಬ್ರು ಅತ್ತೆ. ನನ್ನ ಹೆಂಡತಿ ಮೇಲೆ ಕೈ ಮಾಡಿರೋ ವ್ಯಕ್ತಿಗೆ ನಾನು ಕೂಡ ಕೈ ಮಾಡೋದಕ್ಕೆ ಎಷ್ಟೇ ಬೇಕು ಅಮ್ಮ? 1 ಕ್ಷಣ ಸಾಕು. ಹೊರಗಡೆಯಿಂದ ಬಂದಿರೋ ವ್ಯಕ್ತಿ ನಮ್ಮನೆ ಸೊಸೆ ಮೇಲೆ ಕೈ ಮಾಡಿದ್ಲು ಅಂತ ಹೊರಗಡೆ ಅವ್ರಿಗೆ ಗೊತ್ತಾದ್ರೆ ಎಷ್ಟು ಅವಮಾನ.
ನೀನ್ ಯಾಕೆ ಕೈ ಮಾಡ್ದೆ ಅಂತ ಹೇಳು ಸುಜಾತ. ಸೌಮ್ಯನ್ನ ಬಾವನ್ನ ಅಕ್ಕನ್ನ ಕಳ್ರು ಅಂತ 10 ಸಲ ಅಂದ್ಲು ಅತ್ತೆ. ಅದಕ್ಕೆ ಕೋಪದಿಂದ ಹೊಡೆದ್ರು. ಉತ್ತರ ಮಾತಲ್ಲೇ ಇರ್ಬೇಕು. ಕೈ ಮಾಡೋದು ಕರೆಕ್ಟ್ ಅಲ್ಲ ಸುಜಾತ. ವೇದವತಿ ಒಬ್ಳು ಕಳ್ಳಿ. ಪ್ರಸಾದ್ ರಾವ್ ಕಳ್ಳ. ವೇದವತಿ ಕುಟುಂಬದವರೆಲ್ಲ ಕಳ್ರೆ. ಸುಜಾತ, ಮಾತಲ್ಲಿ ಉತ್ತರ ಕೊಡ್ಬೇಕು ಅಲ್ವಾ? ಇವಾಗ ನೀವೇ ಕೈ ಎತ್ತಿದ್ದೀರಾ? ನಿಮ್ಮನ್ನ ಕಳ್ಳಿ ಅಂತಂದ್ರೆ ನಿಮಗ್ ಕೋಪ ಬಂತು. ಮತ್ತೆ ಚಿಕ್ಕ ಹುಡುಗಿನ ಕಳ್ಳಿ ಅಂದ್ರೆ ನನಗ್ ಕೋಪ ಬರಲ್ವಾ? ನನಗ್ ನೋವಾಗಲ್ವಾ? ನಾವು ಮನುಷ್ಯರಲ್ವಾ? ನಮಗೂ ಸ್ವಾಭಿಮಾನ ಇರಲ್ವಾ? ದುಡ್ಡಿರೋರಿಗೆ ಮಾತ್ರ ಸ್ವಾಭಿಮಾನ ಇರತ್ತಾ? ಹೇಳಿ ವೇದವತಿ ಅವರೇ. ವಿಷಯ ಇಲ್ಲಿವರೆಗೂ ಬಂದಿರೋದಕ್ಕೆ ಇವಾಗ ನಾನು ಖಂಡಿತವಾಗ್ಲೂ ಕೆಲವು ವಿಷಯಗಳನ್ನು ಹೇಳ್ತೀನಿ. ನಿಮ್ ಸೊಸೆ ನನ್ ಮಗಳನ್ನ ಕಳ್ಳಿ ಅಂತ ಅಂದ್ಲು ಅಲ್ವಾ? ಈ ಮನೆಯಲ್ಲಿ ನಿಜವಾದ ಒಬ್ಬ ಕಳ್ಳನೇ ಇದ್ದಾನೆ. ಆ ಮನುಷ್ಯನ ಬಗ್ಗೆ ಹೇಳೋಕ್ ಹೇಳಿ. ಎಲ್ಲೆಲ್ಲೋ ತಿರುಗಿ ಕೊನೆಗೆ ಟಾಪಿಕ್ ನನ್ನ ಕಡೆನೇ ಬಂತಲ್ಲ. ಹೇಳೋಕ್ ಹೇಳಿ. ನನ್ನ ಮನೆಯಲ್ಲಿ ಕಳ್ಳ ಇದ್ದಾನ? ಏನ್ ಮಾತಾಡ್ತಿದ್ಯಾ ನೀನು? ಅಯ್ಯಯ್ಯೋ, ನಾನಂತೂ ಅಲ್ಲಪ್ಪ. ನಾನು ಕೇವಲ ಮನೆ ಅಳಿಯ ಅಷ್ಟೇ, ಕಳ್ಳ ಅಂತೂ ಅಲ್ಲ. ಮತ್ತೆ ಅಷ್ಟು ದೊಡ್ಡ ಮಾತನ್ನ ಯಾರ ಬಗ್ಗೆ ಹೇಳಿರ್ತಾಳೆ? ನನ್ನ 3 ಜನ ತಮ್ಮಂದ್ರು ಮುತ್ತುಗಳು. ಯಾರ ಮೇಲೆ ಅಷ್ಟು ದೊಡ್ಡ ಆರೋಪ ಮಾಡಕ್ಕಾಗತ್ತೆ? ವಿಷಯನ ಬೇರೆ ದಾರಿಗೆ ತಗೊಂಡು ಹೋಗ್ತಿದ್ದಾಳೆ. ನಾನು ವಿಷಯನ ಬೇರೆ ದಾರಿಗೆ ತಗೊಂಡು ಹೋಗಲ್ಲ. ಈ ಮನೆಯಲ್ಲಿ ವಿಷ ಜಂತುಗಳು ಓಡಾಡ್ತಿವೆ. ನೋಡಮ್ಮ, ನೀನು ಮಾಡ್ತಿರೋದು ಚಿಕ್ಕ ಅಪರಾಧನೇ ಅಲ್ಲ. ಬಾಯಿ ಬಂದಂಗೆ ಮಾತಾಡಿದ್ರೆ ನೀನೇ ತುಂಬಾ ತೊಂದರೆ ಅನುಭವಿಸ್ತೀಯ. ಅಕ್ಕ, ಜಗಳ ಎಲ್ಲಿಂದ ಎಲ್ಲಿಗೂ ಹೋಗ್ತಾ ಇದೆ. ಇನ್ ನೀವ್ ಹೊರಡ್ಬೋದು. ಬಾ ಸೌಮ್ಯ. ಇಲ್ಲಿ ನೋಡಿ, ನಿಮ್ ತಂಗಿ ಹೇಳ್ತಾ ಇದ್ದಾಳಲ್ವಾ, ಇನ್ ಒಂದ್ ಮಾತಾಡ್ದೇನೆ ಇಲ್ಲಿಂದ ಹೊರಟೋಗಿ. ಕಳ್ಳ ಯಾರು ಅಂತ ಹೇಳ್ದೇನೆ ಹೇಗೋಗ್ತಾಳೆ ಕೃಷ್ಣ? ಕಳ್ಳ ಅಂತ ಯಾರಿಗಂದ್ಯೋ ಹೇಳು. ನೀವೆಲ್ಲ ದೊರೆ ಅಂತ ಅನ್ಕೊಂಡಿರೋ? ಇಲ್ಲೋಡಿ, ಇಲ್ಲಿ ನಿಂತಿರೋ ಕೃಷ್ಣನೇ ಕಳ್ಳ. ಸುಜಾತ, ವಠಾರದಲ್ಲಿ ಮಾಡಬಾರ್ದು ಕೆಲಸ ಮಾಡಿದಾನೆ. ಚಿಲ್ಲರೆ ಕಳ್ತನೂ ಮಾಡಿದಾನೆ.